ಈಗಾಗಲೇ ಉಗಾರ್ ಖುರ್ದ್ ಪುರಸಭೆ ವ್ಯಾಪ್ತಿಯಲ್ಲಿ 15 ದಿನಗಳ ಹಿಂದೆ ಜನಶಕ್ತಿ ಸೇವಾ ಸಂಘವನ್ನು ಉದ್ಘಾಟನೆ ಮಾಡಿದ್ವಿ. ಅದರ ಭಾಗವಾಗಿ 20 ಉಗಾರ್ 3 ಇಲ್ಲಿ ಅಂದರೆ 23 ವಾರ್ಡ್ಗಳು, ಫರೀದ್ ಖಾನ್ವಾಡಿಯಲ್ಲಿ 3, ಉಗಾರದಲ್ಲಿ 23 ವಾರ್ಡ್ಗಳ ವ್ಯಾಪ್ತಿ ಇರತಕ್ಕಂಥ ಉಗಾರ್ ಪುರಸಭೆ ಇರೋದ್ರಿಂದ ಉಗಾರ್ ಖುರ್ದ್ ಜನಶಕ್ತಿ ಸೇವಾ ಸಂಘವನ್ನು ನಾವು ತಯಾರು ಮಾಡಿದ್ದೇವೆ. ಅದರಲ್ಲಿ ಈಗ ಫರೀದ್ ಖಾನ್ವಾಡಿಯಲ್ಲಿ ಭಾಗವಾಗಿ ಇವತ್ತಿನ ದಿವಸ ಸ್ವ ಇಚ್ಛೆಯಿಂದ ಸುಭಾಷ್ ಕೋತ್ಲಾಂಡೆ ಮತ್ತು ಇನ್ನಿತರ ಎಲ್ಲ ಸದಸ್ಯರು ಸೇರಿ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಖರ್ಚು ಮಾಡಿ ಪ್ರತಿ ಮನೆಗೆ ಅವರೇ ಹೋಗಿ ಇವತ್ತಿನ ದಿವಸ ಜನಶಕ್ತಿ ಸೇವಾ ಸಂಘವನ್ನು ಮಾಡ್ತಾ ಇದ್ದಾರೆ. ಈಗ ಕಾಗವಾಡ ಭಾಗದಲ್ಲಿ, ಕಾಗವಾಡ ತಾಲೂಕಿನಲ್ಲಿ ನಾನು ಅನೇಕ ರಾಹುಲ್ ಕಡಿಗರ ಅಭಿಮಾನಿ ಬಳಗ ಇರ್ಬೋದು, ಭಾರತೀಯ ಸೇವಾ ಸಂಸ್ಥೆ ಇರ್ಬೋದು ಮತ್ತು ಬಾಲಕ್ ಮಹಿಳಾ ಸಹಕಾರಿ ಸಂಸ್ಥೆ, ಇಂಥ ಸಂಸ್ಥೆಗಳ ಮುಖಾಂತರ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗ ನನಗೊಬ್ಬನಿಗೆ ಎಲ್ಲ ಕಡೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡ ಸ್ವತಃ ಸ್ವ ಇಚ್ಛೆಯಿಂದ ಇವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತಿನ ದಿವಸ ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಹೆಮ್ಮೆ ಸಂಗತಿ. ಯಾಕಂದರೆ ನನ್ನ ಜೊತೆಯಾಗಿ ಹೆಜ್ಜೆ ಅವರು ಇಡ್ತಾ ಇದ್ದಾರೆ ಅನ್ನೋದು ಹೆಮ್ಮೆ. ಸಮಾಜ ಬದಲಾವಣೆ ಆಗಬೇಕು ನಿಜ, ಆದರೆ ಮೊದಲು ನಾವು ಬದಲಾಗಬೇಕಲ್ಲ. ನಾವು ಬದಲಾದಾಗಲೇ ಸಮಾಜ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದೇಶವನ್ನು ನಾವು ತಿಳ್ಕೋಬೇಕು. ಮೌನವಾಗಿ ಇರುವುದು ಎಷ್ಟು ಬಹಳ, ಮಾತಾಡೋಕ್ಕಿಂತ ಮೌನವಾಗಿರೋದು ಬಹಳ ತೊಂದರೆದಾಯಕ. ಅದಕ್ಕಾಗಿ ನಾವು ಮಾತಾಡಬೇಕು, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ ನಾವು ಧ್ವನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಮಾಡ್ತಾ ಇದ್ದೇನೆ ಮತ್ತು ಇನ್ನು ಮುಂದೆನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಿದ್ವಿ. ಅದಕ್ಕಾಗಿ ಇವತ್ತಿನ ದಿವಸ ಈಗಲಿಂದಲೇ ಇವತ್ತು ನಮಗೆ ಬೆನ್ನೆಲುಬಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಊರಿನ ಹಿರಿಯರಾಗಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳು ಇವತ್ತಿನ ದಿವಸ ನಮ್ಮ ಕೈ ಜೋಡಿಸಿದ್ದಾರೆ. ನಿಜಕ್ಕೂ ಇದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಇವತ್ತಿನ ದಿವಸ ಫರೀದ್ ಖಾನ್ವಾಡಿಯಲ್ಲಿ ಒಂದು ಜನಶಕ್ತಿ ಸೇವಾ ಸಂಘದ ಒಂದು ಜನಸಂಪರ್ಕ ಕಾರ್ಯವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ತಾವು ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಜೊತೆಯಾಗಿ ಒಂದು ಸೇವೆಗೆ ಅವಕಾಶವನ್ನು ತಾವು ಪ್ರೋತ್ಸಾಹಿಸ್ತಿದ್ದಾರೆ. ತಮಗೂ ಕೂಡ ಎಲ್ಲರಿಗೂ ಧನ್ಯವಾದ ಹೇಳಿ ಇವತ್ತಿನ ದಿವಸ ತಾವು ಈ ಒಂದು ಕಾರ್ಯಕ್ರಮ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು.